प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। ॐ जन्माद्यस्य यतोन्मयादितरतश्चार्थेष्वभिज्ञस्वरार्तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ನವಮೋಧ್ಯಾಯದಲ್ಲಿ ಪ್ರಥಮ ಶ್ಲೋಕ. ಶ್ರೀಶುಕೋ ಉವಾಚ ಆತ್ಮಮಾಯಾಂ ವೃತೇರಾಜನ್ ಪರಸ್ಯ ಅನುಭವಾತ್ಮನಃ ನ ಘಟತೆ ಅರ್ಥಸಂಬಂಧಃ ಸ್ವಪ್ನೆ ದ್ರಷ್ಟುರಿವಾಂಜಸಾ. ತತ್ರ ಆದೌ ಯದಧಾತುಂ ಅತ ಇತ್ಯಸ್ಯ ಉತ್ತರಂ ವಕ್ತಿ. ಅಂದ್ರೆ ಪರೀಕ್ಷಿತ್ ರಾಜನ ಮೊದಲನೇ ಪ್ರಶ್ನೆ ಯತ್ ಅಧಾತುಂ ಹಾಗೆ ಅಂತ ನಾವು ನೋಡಿದ್ದೀವಿ. ಯದಧಾತುಂ ಅಥೋ ಬ್ರಹ್ಮನ್ ದೇಹಾರಂಭೋಸ್ಯ ಧಾತುಭಿಃ ಯದೃಚ್ಛಯ ಹೇತುನಾ ವಾ ಭವಂತೋ ಜಾನತೆ ಯಥಾ ಹಾಗೆ ಅಂತ. ಅಂದ್ರೆ ಪರಮಾತ್ಮ ಸೃಷ್ಟಿಯನ್ನ ಮಾಡ್ತಾನೆ, ಆದ್ರೆ ಆ ಸೃಷ್ಟಿಗೆ ಕಾರಣವಾದದ್ದು ಯಾವುದು? ಪರಮಾತ್ಮನ ಇಚ್ಛೆನೋ ಅಥವಾ ಇನ್ನೇನಾದ್ರು ಇದೆಯೋ ಹಾಗೆ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಮೊದಲು ಶುಕಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಇದಕ್ಕೆ ತಾತ್ಪರ್ಯ ಇದೆ. ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಯದಧಾತುಂ ಅತ ಇತ್ಯಸ್ಯ ಹಿ ಉತ್ತರಂ ಹಾಗೆ ಅಂತ. ಯದಧಾತುಂ ನೋಡಿ, ಅದನ್ನೇ ಭವಿಷ್ಯತ್ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರ ಇಚ್ಛಾ ಪ್ರಾಥಮಿಕ ತಾಂ ವಿನಾ ನಹಿ ಕಶ್ಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪಾ ಹಿ ಗುಣಾಶ್ರಯಃ ತೇಷಾಂ ಸಂಪಾದಜೋ ಭಾವೋ ಮಮಾಹಮಿತಿ ಯಾ ಮತಿಹಿ. ಅಂದ್ರೆ ಸೃಷ್ಟಿ ಮಾಡಬೇಕು ಎಂಬ ಒಂದು ಕಾರ್ಯದಲ್ಲಿ ದೇಹ ಬರೋದಕ್ಕೆ ಏನು ಕಾರಣ ಹಾಗೆ ಅಂತ ಕೇಳಿದರೆ ಪರಮಾತ್ಮನ ಇಚ್ಛೆನೇ ಮುಖ್ಯ ಕಾರಣ. ಇದು ಮೊದಲು ಕಾರಣ ಅಂದ್ರೆ ಪರಮಾತ್ಮನ ಇಚ್ಛೆ. ತದನಂತರ ಎರಡನೇ ಕಾರಣ ಯಾವುದು ಅಂದ್ರೆ ಪ್ರಕೃತಿ ಅಂತ, ಅಪ್ರಧಾನ. ತದ್ರೂಪಾಹಿ ಗುಣಾಶ್ರಯ. ಪ್ರಕೃತಿ ಅಂದ್ರೆ ಯಾವುದು? ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಅದಕ್ಕೆ ಅಭಿಮಾನಿಯಾಗಿ ಶ್ರೀಭೂ ದುರ್ಗಾ ಅಂತ ಇದ್ದಾರೆ. ಅದರಿಂದ ಈ ದೃಷ್ಟಿಯಿಂದಲೂ ಕೂಡ ನೋಡಿದ್ರೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ. ನೋಡಿ, ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿಗೆ ಕಾರಣವಾದದ್ದು ಯಾವುದು ಹಾಗೆಂದ್ರೆ ಮೊದಲು ಪರಮಾತ್ಮನ ಇಚ್ಛೆನೆ. ತದನಂತರನೇ ಆ ಪರಮಾತ್ಮನ ಇಚ್ಛೆಗೆ ತಕ್ಕಂತೆ ಪ್ರಕೃತಿ ಕೆಲಸ ಮಾಡಿ ಶರೀರವನ್ನು ಕೊಡುತ್ತದೆ ಅಂತ ಒಟ್ಟು. ಆ ಪ್ರಕೃತಿಯಿಂದ ಈ ಶರೀರದಲ್ಲಿ ನಾನು ನನ್ನದು ಅಂತ ಅಹಂಕಾರ ಮಮಕಾರ ಇದು ಜೀವನಿಗೆ ಬಂದು ಅವನು ಬಂಧನದಲ್ಲಿ ಇರ್ತಾನೆ ಹಾಗೆ ಅಂತ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಥಾ ರಜಸ್ತಮೋ ಭಾವೈಃ ವಿನಾ ಸ್ವಪ್ನಃ ನ ಪ್ರಜಾಯತೆ. ನೋಡಿ, ಕನಸಿನಲ್ಲಿ
ಪದಾರ್ಥಗಳ ಒಂದು ಸಂಬಂಧ ಆಗ್ತದೆ. ಯಾವುದೋ ಒಂದು ಶರೀರವನ್ನು ನೋಡ್ತೀವಿ, ಒಂದು ಆನೆಯ ಶರೀರ ನೋಡ್ತೀವಿ ಅಂತ ಇಟ್ಟುಕೊಳ್ಳೋಣ. ಅರ್ಥ ಸಂಬಂಧ ಹೇಗಾಯಿತು ಹಾಗೆಂದ್ರೆ, ಕಣ್ಣಿಗೆ ಕಾಣೋದಕ್ಕೆ ಯಾವುದಿಲ್ಲ, ಕಣ್ಣು ಮುಚ್ಚಿ ಮಲಗಿದ್ದೀವಿ, ಎಲ್ಲ ಇಂದ್ರಿಯಗಳು ಉಪರತವಾಗಿದೆ, ಆದರೂ ಕೂಡ ಕನಸು ಕಾಣ್ತೀವಿ. ಅದು ಹೇಗೆ ಸಾಧ್ಯ ಹಾಗೆಂದ್ರೆ, ಈಶ್ವರ ಇಚ್ಛೆ, ಪರಮಾತ್ಮನ ಇಚ್ಛೆನೇ ಕಾರಣ. ಆ ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿ ಪ್ರಕೃತಿ ಕೆಲಸ ಮಾಡಿ ಆ ಆನೆಯನ್ನ ತೋರಿಸ್ತದೆ ಅಷ್ಟೆ. ಈ ರೀತಿಯಾಗಿ ಸ್ವಪ್ನದಲ್ಲಿ ಹೇಗೆ ಪದಾರ್ಥಗಳ ಸಂಬಂಧ ಆಗುತ್ತದೋ ಅದೇ ತರ ಜೀವನಿಗೆ ದೇಹ ಇಲ್ಲದ, ಅಂದರೆ ಜ್ಞಾನ ಸ್ವರೂಪನಾದ ಜೀವನಿಗೆ ದೇಹ ಬರೋದಕ್ಕೆ ಪರಮಾತ್ಮನ ಇಚ್ಛೆಯೇ ಪ್ರಧಾನ ಕಾರಣ. ಹಾಗೆ ಅಂತ ಕನಸಿನ ಉದಾಹರಣೆಯನ್ನು ಕೊಟ್ಟು ಶುಕಾಚಾರ್ಯರು ಅದು ತಿಳಿಸಿಕೊಡ್ತಾ ಇದ್ದಾರೆ. ಬಹುರೂಪೈವ ಭಾತಿ ಮಾಯೆಯ ಬಹುರೂಪಯ ರಮಮಾಣೋ ಗುಣೇಶ್ವಸ್ಯ ಮಮಾಹಮಿತಿ ಮನ್ಯತೆ. ಹಾಗಿರುವಾಗ ಪ್ರಕೃತಿಯ ಗುಣಗಳಿಂದ ನಾನಾ ಶರೀರ ಯಾಕೆ ಬರುತ್ತದೆ ಹಾಗೆ ಅಂತ, ನಾನಾ ವಿಧ ದೇಹಾರಂಭ ಅದು ಹೇಗೆ ಹಾಗೆಂದ್ರೆ, ಬಹುರೂಪ ಇವ ಆಭಾತಿ ಮಾಯೆಯ. ಬಹುರೂಪ ಅಂದ್ರೆ ಏನು? ದೇವತಾ, ಕೆಲವರಿಗೆ ದೇವತಾ ಶರೀರ. ಪ್ರಕೃತಿಯ ಗುಣ ಅಂದ್ರೆ ಒಂದೇ ತರ ಇರ್ಬೇಕಲ್ವಾ ಹಾಗೆಂದ್ರೆ ಇಲ್ಲ, ಅಲ್ಲಿ ವ್ಯತ್ಯಾಸ ಇದೆ ಹಾಗೆ ಅಂತ. ಆ ಪ್ರಕೃತಿಯ ಕಾಂಬಿನೇಷನ್ ಅಲ್ಲಿ ವ್ಯತ್ಯಾಸ ಇದೆ, ಅದರಿಂದ ಬಹುರೂಪ ಕಾಣಿಸ್ತದೆ. ಕೆಲವರಿಗೆ ಸತ್ವ ಜಾಸ್ತಿ ಇರುತ್ತದೆ, ಕೆಲವರಿಗೆ ರಜಸ್ಸು ಜಾಸ್ತಿ ಇರುತ್ತದೆ, ಕೆಲವರಿಗೆ ತಮಸ್ಸು ಜಾಸ್ತಿ ಇರುತ್ತದೆ. ಅದರಂತೆ ಕೆಲವರಿಗೆ ದೇವತಾ ಶರೀರ, ಕೆಲವರಿಗೆ ದಾನವರ ಅಂದ್ರೆ ಅಸುರರ ಶರೀರ, ಕೆಲವರಿಗೆ ಮಾನವರ ಶರೀರ ಇತ್ಯಾದಿಯಾಗಿ ವಿಕೃತಯ, ಪ್ರಕೃತಿಯ ವಿಕಾರ. ಅದೇ ಕಾರಣ ಹಾಗೆ ಅಂತ. ರಮಮಾಣೋ ಗುಣೇಶ್ವಸ್ಯ ಅಂತ ಪ್ರಾಕೃತವಾದ ಈ ದೇಹದಲ್ಲಿ, ಪ್ರಕೃತಿಯ ವಿಕಾರವಾದ ಈ ದೇಹದಲ್ಲಿ ವಿಹಿತ ನಿಷಿದ್ಧ ಕರ್ಮ ಕುರ್ವಾಣ. ಕೆಲವೊಮ್ಮೆ ನಿಷಿದ್ಧ ಕರ್ಮವನ್ನು ಮಾಡ್ತೀವಿ, ಕೆಲವೊಮ್ಮೆ ವಿಹಿತ ಕರ್ಮಗಳನ್ನ ಮಾಡ್ತೀವಿ ಹಾಗೆ ಅಂತ. ಅದರಿಂದ ಏನಾಗುತ್ತದೆ? ಮಮಾಹಮಿತಿ ಮನ್ಯತೆ. ಆ ಪ್ರಕೃತಿಯ ಬಂಧನದಿಂದಲೇ ನಾನು ನನ್ನದು ಅಂತ ನಾವು ತಿಳಿತೀವಿ. ಅದೇ ಸಂಸಾರಕ್ಕೆ ಮುಂದಿನ ಎಲ್ಲದಕ್ಕೂ ಅದೇ ಕಾರಣ. ರಿಹಿ ಚಾಯಂ ಮಹಿತ್ವೇ ಸ್ವೇ ಪರಸ್ಮಿನ್ ಕಾಲಮಾಯಯೋ ರಮತೆ ಗತ ಸಮ್ಮೋಹ ತ್ಯಕ್ತ್ವಾ ಉದಾಸ್ತೆ ತದಾ ಉಭಯಂ. ಹೀಗಾಗ್ಬಿಟ್ರೆ, ಬಂಧನಕ್ಕೆ ಒಳಗಾಗಿಬಿಟ್ರೆ ಜೀವ ಅವನ ಸ್ವರೂಪವನ್ನ ಹೇಗೆ ಪಡೆಯುತ್ತಾನೆ? ಜೀವ ಸ್ವಭಾವತ್ವ ಅಭಾವೇ ಕೇನ ಸಾಧನೇನ ಅಯಂ ಇದಂ ಅಸ್ವಾಭಿಕಂ ರೂಪಂ ಹಿತ್ವ. ಇದು ಸ್ವಾಭಾವಿಕ ಅಲ್ಲ. ಈ ಪ್ರಾಕೃತವಾದ ಶರೀರ ಏನಿದೆ ಇದು ನಮ್ದು ನ್ಯಾಚುರಲ್ ಶರೀರ ಅಲ್ಲ, ಇದು ಅಸ್ವಾಭಾವಿಕ. ಇಂತಹ ಅಸ್ವಾಭಾವಿಕವಾದ ರೂಪವನ್ನ ಕಳ್ಕೊಂಡು ಯಾವ ಸಾಧನೆಯಿಂದ ಅವನು ತಮ್ಮ ಸ್ವರೂಪ ದೇಹವನ್ನು ಪಡೀತಾನೆ, ತನ್ನ ಸ್ವರೂಪದಲ್ಲಿ ಇರ್ತಾನೆ, ಅದೇ ಮುಖ್ಯ. ಅದನ್ನೇ ನಾವು ಮಾಡಬೇಕಾಗಿರೋದು. ಆದರೆ ನಮಗೆ ಈ ಕಲ್ಪನೆನೇ ಇರೋದಿಲ್ಲ. ಅದನ್ನೇ ಸರಿಯಾಗಿ ಪರೀಕ್ಷಿತ ರಾಜ ಮಾಡಿದ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಪ್ರಕೃತಿಯ ಬಂಧನದಲ್ಲಿ ಇದ್ದೀವಿ, ಆ ಬಂಧನವನ್ನು ಕಳಚಿ ನಮ್ಮ ಸ್ವರೂಪದಲ್ಲಿ ನಾವು ಇರೋದಕ್ಕೆ ಏನು ಸಾಧನ, ಏನ್ ಮಾಡಿದರೆ ಈ ಪ್ರಾಕೃತವಾದ ದೇಹ, ಪ್ರಕೃತಿಯ ಬಂಧನ ಎಲ್ಲ ಹೋಗುತ್ತದೆ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅಯಂ ಜೀವ ಯದಾ ಕಾಲಮಾಯೆಯೋ ಪರಸ್ಮಿನ್ ಕಾಲೇ ಪ್ರಕೃತಿ ವಿಕಾರ ಶೂನ್ಯೇ ಸ್ವೇ ಸ್ವೀಯ ಮಹಿತ್ವೇ ಜ್ಞಾನಾನಂದಾಧ್ಯಾತ್ಮಕೆ, ಜ್ಞಾನ ಆನಂದಾತ್ಮಕೆ. ಅಂದ್ರೆ ಅವನೇನ್ ಮಾಡಬೇಕು? ಕಾಲ ಮತ್ತು ಮಾಯೆಯನ್ನು ಮೀರಬೇಕು. ಕಾಲಕೃತ ವಿಕಾರ, ಪ್ರಕೃತಿಯಿಂದ ಆಗತಕ್ಕ ವಿಕಾರ, ಇದನ್ನೆಲ್ಲ ಮೀರಿ ಆಗ ಸ್ವೀಯ ಮಹಿತ್ವೆ ಅಂದರೆ ಜ್ಞಾನಾನಂದಮಯವಾದ ತನ್ನ ಸ್ವರೂಪ ದೇಹದಲ್ಲಿ ವಿಷಯೇ ರಮತೆ ವಾಸುದೇವ ಪ್ರಸಾದೇನ ಜ್ಞಾನವಾನ್ ಭವತಿ.
ಸಾಧನ ಯಾವುದು ಅಂದರೆ ದೇವರ ಪ್ರಸಾದ, ದೇವರ ದಯೆ. ದೇವರ ದಯೆಯಿಂದ ಅವನು ಜ್ಞಾನವಂತನಾಗ್ತಾನೆ. ಆ ಜ್ಞಾನವಂತನಾದಾಗ ಕಾಲ ಪ್ರಕೃತಿ ವಿಕಾರ ಯುಕ್ತವಾದ ಈ ಶರೀರವನ್ನು ಬಿಟ್ಟು ಉದಾಸ್ತೆ ಪುನಃ ತನ್ನ ಭಜತೆ, ಮತ್ತೆ ಈ ಶರೀರವನ್ನು ಅವನು ಪಡೆಯೋದಿಲ್ಲ. ಅದರಿಂದ ಈ ಶರೀರವನ್ನು ಬಿಡೋದಕ್ಕೆ ಮುಖ್ಯ ಸಾಧನ ಅಂದರೆ ಯಾವುದು? ದೇವರ ಪ್ರಸಾದ. ದೇವರ ಪ್ರಸಾದದಿಂದ ಈ ಪ್ರಾಕೃತವಾದ ಶರೀರದ ಬಂಧನವನ್ನ ಬಿಟ್ಟು ಉತ್ತಮ ಲೋಕವನ್ನ ಹೊಂದಿ ಅವನು ಮತ್ತೆ ಈ ಸಂಸಾರಕ್ಕೆ ಪ್ರಕೃತಿಯ ಬಂಧನಕ್ಕೆ ಅವನು ಬರೋದಿಲ್ಲ. ಯತಃ ಗತ ಸಮೋಹ. ಯಾಕೆ ಬರೋದಿಲ್ಲ? ಅವನಿಗೆ ಮೋಹ ಎಲ್ಲ ಹೋಗ್ಬಿಟ್ಟಿರ್ತದೆ. ಅವನಿಗೆ ಪ್ರಕೃತಿಯಿಂದ ಉಂಟಾದ ಮೋಹ ಇದು. ಅದರಿಂದ ಅದು ಹೋಗಿರುತ್ತದೆ. ಪರಮಾತ್ಮನ ದಯೆಯಿಂದ ಜ್ಞಾನ ಬಂದಿರುತ್ತದೆ ನೋಡಿ. ಆ ಜ್ಞಾನದಿಂದ ಮೋಹ ಎಲ್ಲ ಹೋಗಿರುತ್ತದೆ. ಅದರಿಂದ ಅಹಂಕಾರ ಮಮಕಾರ ಎಲ್ಲ ಹೋಗಿರುತ್ತದೆ ಅವನಿಗೆ. ನಾಹಂಕರ್ತ ಹರಿಕರ್ತ ಅಂತ ತಿಳ್ಕೊಂಡಿರ್ತಾನೆ. ಅದರಿಂದ ಅವನು ಈ ರೀತಿಯಾಗಿ ಪರಮಾತ್ಮನ ಪ್ರಸಾದದಿಂದ ಜ್ಞಾನವನ್ನ ಪಡೆದು ಭಕ್ತಿಯನ್ನ ಮಾಡಿ ಅವನು ಬಂಧನವನ್ನ ಕಳಿಸ್ಕೋತಾನೆ. ಕಳಿಸಿಕೊಂಡು ಸ್ವೇ ಮಹಿತ್ವೇ ರಮತೆ, ತಮ್ಮ ಸ್ವರೂಪದಿಂದಲೇ ಆನಂದವನ್ನ ಪಟ್ಟು ಅವನು ಇರ್ತಾನೆ ನೋಡಿ. ಅದೇ ಅಲ್ಟಿಮೇಟ್ ಡೆಸ್ಟಿನೇಷನ್. ನಮ್ಮ ಸ್ವರೂಪದಲ್ಲಿ, ನಮ್ಮ ದೇಹದಲ್ಲಿ ನಾವಿರಬೇಕು. ದಾಸರು ಹೇಳ್ತಾರೆ ನೋಡಿ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ, ಹಾಗೆ ಅಂತ. ಇದೆಲ್ಲ ಸುಮ್ಮನೆ. ಈ ಶರೀರ ಎಲ್ಲ ಬರ್ತದೆ ಹೋಗ್ತದೆ. ತನ್ನಿಮಿತ್ತಕವಾದ ಒಂದು ಕುಟುಂಬ ಮನೆ ಎಲ್ಲ ಬರ್ತದೆ ಹೋಗ್ತದೆ. ಅದರಿಂದಲೇ ಹೇಳೋದು, ಇದರಲ್ಲಿ ಹೆಚ್ಚು ಅಟ್ಯಾಚ್ಮೆಂಟ್ ಮಾಡಬೇಡಿ ಹಾಗೆ ಅಂತ. ಯಾಕೆ? ಬಂದಾಗ ಸುಖ ಹೋದಾಗ ದುಃಖ ಅಂತ ಆಗಿಬಿಟ್ರೆ ಅನೇಕ ಜನ ಬರ್ತಾ ಇರ್ತಾರೆ, ಅನೇಕ ಜನ ಹೋಗ್ತಾ ಇರ್ತಾರೆ. ನಾವು ಇದರಲ್ಲೇ ಮುಳುಗಿರ್ಬೇಕಾಗ್ತದೆ ಮತ್ತೆ ಅಷ್ಟೆ. ಅದರಿಂದ ಇದನ್ನ ಒಂದು ಹಂತಕ್ಕೆ ನಿಲ್ಲಿಸಿ ಪರಮಾತ್ಮನ ಕಡೆ, ಪರಮಾತ್ಮನ ಜ್ಞಾನವನ್ನ ಪಡೆದು ಭಕ್ತಿಯನ್ನ ಮಾಡಿ ಸಾಧನೆಯನ್ನ ಮಾಡಿ ಪ್ರಸಾದವನ್ನ ಪಡೆದು ಪ್ರಕೃತಿಯ ಬಂಧನವನ್ನ ಕಳಚಿಕೊಂಡು ನಮ್ಮ ದೇಹದಲ್ಲಿ ನಾವು ಇರಬೇಕು. ಅಲ್ಲಿದೆ ನಮ್ಮನೆ ಅಂತ ಅದರ ಅಭಿಪ್ರಾಯ. ಅದರಿಂದ ಪರಮಾತ್ಮನ ಜ್ಞಾನವನ್ನ ಪಡೆಯುವುದು ಅದು ಅಲ್ಲಿಗೆ ಬಂದು ನಿಂತಿತ್ತು. ಈಗ ಕೊನೆಯಲ್ಲಿ ಅದೇ ಸಾಧನೆ. ಹಾಗೆ ಇನ್ನು ಆತ್ಮತತ್ವ ವಿಶುದ್ಧ್ಯರ್ಥಂ ಯದಾಹ ಭಗವಾನ್ ಋತಂ ಬ್ರಹ್ಮಣೇ ಅದರ್ಶಯದ್ ರೂಪಂ ಅವ್ಯಲೀಕವ್ರತಾಧೃತಃ. ನನು ಉಕ್ತರೀತ್ಯಾ ಜೀವಃ ಸ್ವಾತ್ಮಸ್ವರೂಪಂ ಕೇನ ಸಾಧನೇನ ಜಾನಾತಿ ಭಗವತ್ ಶ್ರವಣಾದಿನ ಇತಿ ಚೇತ್ ತತ್ ಪ್ರಾಮಾಣ್ಯೇ ವಿಶ್ವಾಸ ಅಭಾವಾತ್. ನೋಡಿ, ನಮ್ಮ ಸ್ವರೂಪವನ್ನು ನಾವು ಪಡೆಯಬೇಕು. ಅದೇ ಮುಖ್ಯ ಗುರಿ ನಮ್ಮದು. ಇದು ಈ ಪ್ರಕೃತಿಯ ಬಂಧನ ಕಳಚಿ ನಮ್ಮ ಸ್ವರೂಪವನ್ನು ನಾವು ಪಡೆಯಬೇಕು. ಅದಕ್ಕೆ ಸಾಧನ ಯಾವುದು ಅಂತ ಹೇಳಿದ್ರು? ಭಾಗವತ ಶ್ರವಣಾದಿ ಅಂತ ಹೇಳಿ. ಭಾಗವತ ಶ್ರವಣ ಆತ್ಮತತ್ವ ವಿಶುದ್ಧ್ಯರ್ಥಂ ಅಂತ ಹೇಳ್ತಾರೆ. ಪರಮಾತ್ಮನ ಶುದ್ಧ ಜ್ಞಾನ ಬರಬೇಕು ಅಂದ್ರೆ ಭಾಗವತ ಶ್ರವಣ ಮಾಡಬೇಕು. ಭಾಗವತ ಶ್ರವಣ ಮಾಡಿದ್ರೆ ಶುದ್ಧ ತತ್ವಜ್ಞಾನ ಆಗ್ತದೆ. ಆದರೆ ಈ ಭಾಗವತ ಪ್ರಮಾಣವೋ ಅಲ್ಲವೋ ಹಾಗೆ ಅಂತ ನಮಗೆ ಒಂದು ಡೌಟ್ ನೋಡಿ. ನಾಲೇಜು ಬೇಕು. ಆ ನಾಲೇಜು ವ್ಯಾಲಿಡೋ ಇನ್ವ್ಯಾಲಿಡೋ ಅಂತಲೂ ನಾವು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ನಮಗೆ ವಿಶ್ವಾಸನೇ ಇರೋದಿಲ್ಲ. ಏನೋ ಹೇಳ್ತಾರೆ ಕತೆ, ಅದು ನಿಜವಾಗಿ ಆದದ್ದೋ, ನರಸಿಂಹದೇವರ ಚರಿತ್ರೆ ಅಂತ ಹೇಳ್ತಾರೆ, ಅದು ನಿಜವಾಗಿ ಆದದ್ದೋ ಅಥವಾ ಕಟ್ಟುಕತೆನೋ. ಅನೇಕ ಕಥೆಗಳು ಓದಿರ್ತೀವಿ, ಎಲ್ಲ ಕಟ್ಟುಕತೆಗಳೇ ಆಗಿರುತ್ತದೆ. ಅಂತ ಸಂದರ್ಭ ಅದರ ಮಧ್ಯದಲ್ಲಿ ಭಾಗವತವನ್ನು ತಂದು ಇಟ್ಟರೆ ಭಾಗವತವು ಕೂಡ ಕಟ್ಟುಕತೆನೇ ಹಾಗೆ ಅಂತ ಅದರಲ್ಲಿ ನಮಗೆ ವಿಶ್ವಾಸನೆ ಹುಟ್ಟೋದಿಲ್ಲ. ಇದು ಪ್ರಮಾಣ ಹೌದೋ ಅಲ್ಲವೋ, ಏನೋ ಇರ್ಬೋದಪ್ಪ ಕಟ್ಟುಕತೆ, ತಲೆಗೆ ಬಂದದ್ದು ಯಾರೋ ಬರೆದಿಟ್ಟು ಹೋಗಿದ್ದಾರೆ, ಅದನ್ನು ಓದ್ಕೊಂಡು ಸಾಧನೆ ಮಾಡು ಅಂತ ಹೇಳಿದರೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಅದರಲ್ಲಿ ವಿಶ್ವಾಸನೆ ಇರೋದಿಲ್ಲ. ಇದು ಪ್ರಮಾಣವೇ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಅದರಿಂದ ಮತ್ಕೃತಾನಾಂ ಅನ್ಯೇಷಾಮಪಿ ಪ್ರಶ್ನಾನಾಂ ಕಿಮುತ್ತರಂ ಇತಿ ರಾಜ್ಞಃ ಮಾನಸ ಶಂಕಾಂ ಪರಿಹರತಿ. ನನಗಿದ್ದ ಪ್ರಶ್ನೆಯಂತೆ, ಪರೀಕ್ಷಿತ ರಾಜನಿಗಿದ್ದ ಪ್ರಶ್ನೆಯಂತೆ ಅನೇಕ ಜನರಿಗೆ ಪ್ರಶ್ನೆ ಇರಬಹುದು. ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಶುಕಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ, ಆತ್ಮತತ್ವ ವಿಶುದ್ಧ್ಯರ್ಥಂ ಹಾಗೆ ಅಂತ. ಯತಃ ಭಗವದುಕ್ತಂ ಪ್ರಮಾಣಂ ಅತಃ ಇತಿ.
ಅಂದ್ರೆ ಈ ಭಾಗವತ ಪ್ರಮಾಣ ಹೌದೋ ಅಲ್ಲವೋ ಹಾಗೆ ಅಂದ್ರೆ ಹೌದು ಪ್ರಮಾಣ ಅಂತ. ಯಾಕೆಂದ್ರೆ ಪರಮಾತ್ಮನೇ ಹೇಳಿದ್ದು ಅಲ್ಲ, ಪರಮಾತ್ಮ ಎಲ್ಲಿ ಹೇಳಿದ್ದು ಇದನ್ನ ಬ್ರಹ್ಮದೇವರು ತಾನೇ ಹೇಳಿದ್ರು. ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅನೇನ ಆತ್ಮನಃ ಜೀವೇಶ್ವರಸ್ಯ ವಾ ಯತ್ ತತ್ವಂ ಅನಾರೋಪಿತಂ ರೂಪಂ ಜ್ಞಾನಾನಂದಾದಿ ಸ್ವರೂಪತ್ವಂ ತಸ್ಯ ವಿಶುದ್ಧಿ ದೇಹಾದಿ ವಿವಿಕ್ತತ್ವಾದಿನ ನಿಶ್ಚಯ ತದರ್ಥಂ ಯದ್ ಭಾಗವತಂ ಪುರಾಣಂ ಭಗವದವತಾರಃ ವ್ಯಾಸಃ. ಆ ಪರಮಾತ್ಮನ ಅವತಾರವನ್ನು ತಾಳಿದ ವೇದವ್ಯಾಸರೇ ತಸ್ಯ ಆತ್ಮತಮತ್ವ ಉಪಪಾದನಾಯ ಏತದಾಹ. ಈ ಭಾಗವತ 100% ಪ್ರಮಾಣ ಇದೆ ಹಾಗೆ ಅಂತ ವೇದವ್ಯಾಸರೇ ಈ ಶ್ಲೋಕಗಳನ್ನೆಲ್ಲ ಭಾಗವತದಲ್ಲಿ ಸೇರಿಸಿದ್ದಾರೆ. ಅದರಿಂದ ಭಾಗವತ ಪ್ರಮಾಣವೋ ಹೌದೋ ಎಂಬ ಅದಕ್ಕೆ ಸಂಶಯ ಬೇಡ ಅಂತಾರೆ. ಏನು ಕಾರಣ? ಪ್ರಮಾಣ ಅಂತ ಹೇಗೆ ತಿಳಿಯೋದು? ಹಾಗೆಂದ್ರೆ ತದೃತಂ ಪ್ರಮಾಣಂ ಯದ್ಯತಃ ಪ್ರಮಾಣಂ ಅತಸ್ತದುಕ್ತಂ ಪುರಾಣಮೇವ ತತ್ ಪ್ರಶ್ನಾನಾಂ ಅನ್ಯೇಷಾಂ ಉತ್ತರತ್ವೇನ ವಕ್ಷ್ಯೆ ಇತಿ ಅಧ್ಯಾಹೃತೇನ ಏಕವಾಕ್ಯತಾಂ ಆಪಾದ್ಯ ಮೂಲಂ ಯೋಜ್ಯಂ ಇತ್ಯುಕ್ತಂ ಪ್ರಥಮಂ ತಾವತ್. ಅದರಿಂದ ಇದು ಪ್ರಮಾಣ ಅಂತ ಹೇಗೆ ಗೊತ್ತಾಗ್ತದೆ ಹಾಗಂದ್ರೆ ಅದಕ್ಕೆ ವೇದವ್ಯಾಸರೇ ಹೇಳ್ತಾ ಇದ್ದಾರೆ, ಪ್ರಥಮಂ ತಾವತ್ ಪಾದ್ಮಕಲ್ಪಂ ವಕ್ತುಂ ದದೃಶೇ ಏನ ತದ್ರೂಪಂ ಇತಿ ಪ್ರಶ್ನಂ ಪ್ರತಿವಕ್ತಿ ಬ್ರಹ್ಮಣಃ ಇತಿ. ಸಹ ಆದಿದೇವಃ, ಆದಿಪುರುಷನಾದ ಆ ಚತುರ್ಮುಖ ಬ್ರಹ್ಮದೇವರು ಅವ್ಯಲೀಕೇನ ಅತ್ಯಂತಂ ಭಗವತ್ಪ್ರಿಯೇನ ವ್ರತೇನ ತಪಸ. ನಾವು ಹಿಂದೆ ನೋಡಿದ್ದೀವಿ, ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಮೇಲೆ ಸುಮಾರು 1000 ವರ್ಷ ಆ ಬ್ರಹ್ಮಾಂಡ ನೀರಲ್ಲಿ ಮುಳುಗಿತ್ತು. ಆಮೇಲೆ ಆ ಬ್ರಹ್ಮಾಂಡದಿಂದ ಬ್ರಹ್ಮದೇವರು ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿ ಬಂದರು ಹಾಗೆ ಅಂತ. ಇದು ಆದಿ ಸೃಷ್ಟಿ. ಅದರಿಂದ ಬ್ರಹ್ಮದೇವರಿಗೆ ಆದಿದೇವ ಅಂತ ಹೆಸರು. ಯಾಕೆ? ಮೊದಲು ಬಂದವರು ಅವರು. ಮೊದಲು ಬಂದ ದೇವತೆ ಅಂದರೆ ಬ್ರಹ್ಮದೇವರು. ಅಲ್ಲ, ದೇವರಲ್ಲವ ಅಂದ್ರೆ ದೇವರು ಮೊದಲಿಂದಲೂ ಇದ್ದಾನೆ, ಹೊಸದಾಗಿ ಬಂದವನಲ್ಲ ದೇವರು. ಅದರಿಂದ ದೇವರು ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದರು. ಸಹ ಆದಿದೇವ. ಅವ್ರೇನ್ ಮಾಡಿದರು ಬ್ರಹ್ಮದೇವರು? ಅವ್ಯಲೀಕೇನ ಅತ್ಯಂತಂ ಭಗವತ್ಪ್ರಿಯೇನ ವ್ರತೇನ, ಭಗವಂತನಿಗೆ ಅತಿ ಪ್ರಿಯವಾದ ತಪಸ್ಸನ್ನ ಭಕ್ತಿಯಿಂದ ಮಾಡಿದರು. ಮಾಡಿದಾಗ ಅದರ್ಶಯದ್ ರೂಪಂ, ಪರಮಾತ್ಮ ಅವರಿಗೆ ದರ್ಶನವನ್ನು ಕೊಟ್ಟಾಂತ. ತಪಸ್ಸಿಗೆ ಮೆಚ್ಚಿ ಭಗವಂತನಿಗೆ ಅತಿ ಪ್ರಿಯವಾದದ್ದಂತ ತಪಸ್ಸು. ಅಂತ ತಪಸ್ಸು ಮಾಡುವವರನ್ನ ಸರಿಯಾಗಿ ಜ್ಞಾನವನ್ನ ಪಡೆದು ತಪಸ್ಸು ಮಾಡಬೇಕು. ಏನೋ ಮೆಡಿಟೇಷನ್ ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಏನೋ ಚಿಂತನೆ ಮಾಡ್ತೀವಿ, ಹಾಗೆಲ್ಲ ಶಾಸ್ತ್ರ ಶ್ರವಣ ಮಾಡಿ ಪರಮಾತ್ಮ ಹೀಗೆ ಇದ್ದಾನೆ ಅಂತ ನಿಶ್ಚಯ ಮಾಡಿ ಆಗ ಏಕಾಗ್ರತೆಯಿಂದ ಏನು ಚಿಂತನೆ ಮಾಡ್ತೀವಿ ಅದನ್ನ ತಪಸ್ಸು ಅಂತ. ತಪಸ್ಸು ಅಥವಾ ತಪಸ್ಸು ಶಾಸ್ತ್ರ ವಿಚಾರ ಎರಡರ್ಥವೂ ಬರುತ್ತದೆ. ಆ ಥರ ತಪಸ್ಸು ಪರಮಾತ್ಮನಿಗೆ ಪ್ರಿಯವಾದದ್ದು ಹಾಗೆ ಅಂತ. ಅದರಿಂದ ಸಂತುಷ್ಟನಾದ ಪರಮಾತ್ಮ ಅವನು ಪ್ರತ್ಯಕ್ಷನಾದ ಅಂತ ಹೇಳ್ತಾರೆ. ಸ ಆದಿದೇವೋ ಭಜತಾಂ ಪರೋ ಗುರುಃ ಸ್ವದಿಷ್ಣ್ಯಮಾಸ್ಥಾಯ ಸಿಸೃಕ್ಷಯೈಕ್ಷತ ತಾನ್ನಾಧ್ಯಗಚ್ಚತ್ ದೃಶಮತ್ರ ಸಮ್ಮತಾಂ ಪ್ರಪಂಚ ನಿರ್ಮಾಣ ವಿಧಿರ್ಯಯ ಭವೇತ್. ಇಷ್ಟು ಪರಮಾತ್ಮ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ಮುಂದಿನ ಸೃಷ್ಟಿಯನ್ನು ನೀನು ಮುಂದುವರಿಸು ಅಂತ ಹೇಳಿಬಿಟ್ರು. ಅಷ್ಟೆ. ಮುಂದಿನ ಸೃಷ್ಟಿಯನ್ನು ನೀ ಮಾಡು ಹಾಗೆ ಅಂತ ಹೇಳಿಬಿಟ್ರೆ ಬ್ರಹ್ಮದೇವರು ಯೋಚನೆ ಮಾಡಿದರು ಸೃಷ್ಟಿಯನ್ನು ಹೇಗೆ ಮುಂದುವರಿಸೋದು ಹಾಗೆ ಅಂತ. ತಾನ ಅಧ್ಯಗಚ್ಚತ್, ಪ್ರಪಂಚ ನಿರ್ಮಾಣ ಹೇಗೆ ಮಾಡಬೇಕು ಅಂತ ಅವರಿಗೆ ಅಷ್ಟ ಗೊತ್ತಿಲ್ಲ. ಪ್ರಪಂಚ ನಿರ್ಮಾಣ ಪ್ರಕಾರವೇ ಗೊತ್ತಿಲ್ಲ. ಅದರಿಂದ ಏನ್ ಮಾಡಿದರು ಬ್ರಹ್ಮದೇವರು? ಸಂಚಿಂತಯದ್ಭ್ಯಕ್ಷರಮೇಕದಾಂಬಸ್ಯುಪಾಶೃಣೋದ್ ದ್ವಿರ್ಗತಿತಂ ವಚೋ ವಿಭುಃ ಸ್ಪರ್ಶೇಷು ಯತ್16 ನಿಷ್ಕಿಂಚನಾನಾಂ ನೃಪಯದ್ಧನಂ ವಿದುಃ. ಆಗ ಮತ್ತೆ ಯೋಚನೆ ಮಾಡ್ತಾ ಇರುವಾಗ ತಪಸ್ಸು ಮಾಡಿ
ಅವರಿಗೆ 2 ಅಕ್ಷರ ಕೇಳಿಸ್ತಂತೆ. ಸ್ಪರ್ಶಾಕ್ಷರದಲ್ಲಿ 16ನೇದು ಅಂದರೆ ಯಾವುದು? ತ ಎನ್ನುವ ಅಕ್ಷರ. ಮತ್ತು 21ನೇ ಅಕ್ಷರ ಯಾವುದು? ಪ ಹಾಗೆ ಅಂತ. ಅದನ್ನ 2 ಬಾರಿ ಹೇಳಿದ್ರಂತೆ. ಇದು ಎರಡನ್ನು ಜೋಡಿಸ್ಕೋಬೇಕು. ಅದು ಆ ಶಬ್ದ 2 ಬಾರಿ ಕೇಳಿತ್ತು. ಅಂದ್ರೆ ಏನು? ತಪ ತಪ ಹಾಗೆ ಅಂತ 2 ಬಾರಿ ಕೇಳಿತ್ತು. ಇದು ಪರಮಾತ್ಮನೇ ಹೇಳ್ತಾ ಇರೋದು ಅಂತ ತಿಳ್ಕೊಂಡು ಬ್ರಹ್ಮದೇವರು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ನಿಷ್ಕಿಂಚನಾನಾಂ ತತ್ಪೂರ್ವದಲ್ಲಿ, ತಪಸ್ಸು ಮಾಡ್ಲಿಕ್ಕೆ ಪೂರ್ವದಲ್ಲಿ ಈ ತಪಸ್ಸು ಅಂದ್ರೆ ಏನು ಹಾಗೆಂದ್ರೆ ನಿಷ್ಕಿಂಚನಾನಾಂ ನೃಪ ಯದ್ದನಂ. ಹೇ ಪರೀಕ್ಷಿತ್ ರಾಜ, ಈ ತಪಸ್ಸಿದ ನೋಡಿ ನಿಷ್ಕಿಂಚನರಿಗೆ ಅಂದರೆ ಹಣ ಸಂಪತ್ತು ಇಲ್ಲದವರಿಗೆ, ಜ್ಞಾನ ಸಂಪತ್ತು ಇಲ್ಲದವರಿಗೆ ಇದೇ ನಿಜವಾದ ಸಂಪತ್ತು ಅಂತ ಹೇಳ್ತಾರೆ. ತಪಸ್ಸು ಮಾಡಿದ್ರೆ ದೇವರು ಅಷ್ಟು ಅನುಗ್ರಹ ಮಾಡ್ತಾನೆ ಅಂತ. ತಪಸ್ಸು ಮಾಡು ಮಾಡು ಹಾಗೆ ಅಂತ ಶಬ್ದ ಕೇಳಿ ಬಂತು. ಆಗ ಏನಾಯ್ತು? ಬ್ರಹ್ಮದೇವರು ಏನ್ ಮಾಡಿದ್ರು? ನಿಶಮ್ಯ ತದ್ವಕ್ತೃದಿದೃಕ್ಷಯ ದಿಶೋ ವಿಲೋಕ್ಯ ತತ್ರಾನ್ಯದಪಶ್ಯಮಾನಃ ಸ್ವದಿಷ್ಣ್ಯಮಾಸ್ತಾಯ ವಿಮೃಶ್ಯ ತದ್ಹಿತಂ ತಪಸ್ಯುಪಾದಿಷ್ಟೈವಾದಧೇ ಮನಃ. ಇನ್ನು ತಪ ಅಂತ ಕೇಳ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಹಾಗೆ ಅಂತ ತಾವು ಕಮಲದಲ್ಲಿ ಕುಳಿತಿದ್ದಾರೆ. 14 ದಳಗಳು ಇರತಕ್ಕ ಕಮಲ ಅದು. ನೋಡ್ತಾರೆ, ಅದು ಶಬ್ದ ಬಂದ ದಿಕ್ಕಲ್ಲಿ ಹೋಗಿ ನೋಡ್ತಾರೆ. ತಮ್ಮ ಆಸನದಿಂದ ಎದ್ದು, ಕಮಲಾಸನ, ಕಮಲದಲ್ಲಿ ಕುಳಿತಿರ್ತಾರೆ, ಅದರಿಂದ ಎದ್ದು ಹೋಗಿ ವಿಚಾರಿ ಮಾಡಿ ನೋಡ್ತಾರೆ, ಯಾರು ಕಾಣ್ತಾ ಇಲ್ಲ ಅಂತ ಮತ್ತೆ ವಾಪಸ್ ಬಂದು ಕೂತ್ಕೊಂಡ್ಬಿಟ್ರು. ಕಮಲಾಸನ ಆದರು. ಆಗ ಏನು ಸೃಷ್ಟಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ತಪಸ್ಸು ಅಂತ 2 ಶಬ್ದ ಕೇಳಿಸ್ತಾ ಇದೆ ನೋಡಿ. ಸೃಷ್ಟಿ ಆದಿಕಾಲ ಏನು ಇದ್ದಿಲ್ಲ. ಆಗ ಯಾರನ್ನು ಹೋಗಿ ಕೇಳಬೇಕು? ಬ್ರಹ್ಮದೇವರು ತಾವೇ ಆಲೋಚನೆ ಮಾಡಿದ್ರು. ಮಾಡಿ ಪರಮಾತ್ಮ ಹೇಳಿದಂಗೆ ಕೇಳ್ಬಿಡೋಣ, ಅದೇ ಸೇಫೆಸ್ಟ್ ರೂಟ್. ಎಂದಿಗೂ ಹರಿವಾಯು ಗುರುಗಳು ಹೇಳಿದ್ದು ಕೇಳಿಬಿಟ್ರೆ ಸೇಫೆಸ್ಟ್ ರೂಟ್ ಅದು ನೋಡಿ. ಬ್ರಹ್ಮದೇವರು ತೋರಿಸಿ ಕೊಡ್ತಾ ಇದ್ದಾರೆ, ಉಪದೇಶ ಮಾಡಿಲ್ಲ, ಮಾಡಿ ತೋರಿಸ್ತಾರೆ. ಆಯ್ತು, ಪರಮಾತ್ಮ ಹೇಳಿದಂಗ ತಪಸ್ಸು ಮಾಡಿಬಿಡೋಣ ಹಾಗೆ ಅಂತ ಹೇಳ್ತಾರೆ. ದಿವ್ಯಂ ಸಹಸ್ರಾಬ್ಧಂ ಅಮೋಘ ದರ್ಶನೋ ಜಿತಾನಿಲಾತ್ಮ ವಿಜಿತೋ ಭಯೇಂದ್ರಿಯಃ ಅತಪ್ಯತಸ್ಮಾಖಿಲ ಲೋಕತಾಪನಂ ತಪಸ್ತಪೀಯಾನ್ ತಪತಾಂ ಸಮಾಹಿತಃ. ದೇವಲೋಕ ಸಂಬಂಧಪಟ್ಟಂತೆ 1000 ವರ್ಷ ತಪಸ್ ಮಾಡಿದರಂತೆ. ಹೇಗೆ ತಪಸ್ ಮಾಡಿದರು? ಜಿತ ಅನಿಲ ಆತ್ಮ, ಪ್ರಾಣಾಯಾಮ ಪೂರ್ವಕ ಜಿತ ಅನಿಲ ಆತ್ಮ ಎರಡನ್ನು ಗೆದ್ದರು ಅಂತಾರೆ. ಒಂದು ಅನಿಲ, ಇನ್ನೊಂದು ಆತ್ಮ. ಇಲ್ಲಿ ಆತ್ಮ ಅಂದ್ರೆ ಮನಸ್ಸು. ಮನಸ್ಸನ್ನ ಗೆದ್ದವರಾಗಿ, ಮನಸ್ಸನ್ನ ಬೇರೆ ಕಡೆ ಹಾಕದೆ ಅನಿಲ ಪ್ರಾಣಾಯಾಮ ಪೂರ್ವಕವಾಗಿ ನೋಡಿ. ತಪಸ್ಸು ಅಂದ್ರೆ ಹೀಗಿರ್ಬೇಕು. ಧ್ರುವರಾಜರು ಮಾಡಿದರು ನೋಡಿ, ಒಂದು ರೀತಿಯಾಗಿ ಆ ಥರ ಅಂತ ತಪಸ್ಸು. ಉಸಿರಾಟನೇ ತಗೋಬಾರ್ದು, ಪ್ರಾಣಾಯಾಮ ಪೂರ್ವಕ ಮಾಡಬೇಕು ಅಂತ. ವಿಜಿತ ಉಭಯೇಂದ್ರಿಯ, 2 ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದೇನು 2 ಇಂದ್ರಿಯ ಅಂದ್ರೆ ಯಾವುದು ಅಂತ ತಿಳಿಸ್ತಾ ಇದ್ದಾರೆ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5 ಮತ್ತು ಮನಸ್ಸು ಅಂತ. ಇದೆಲ್ಲವನ್ನು ಮನಸ್ಸನ್ನು ಮೊದಲೇ ಹೇಳಿಬಿಟ್ರು. ಜಿತ ಆತ್ಮ, ಮನಸ್ಸನ್ನ ಗೆಲ್ಲಬೇಕು, ಮನಸ್ಸನ್ನ ಬೇರೆ ಕಡೆ ಹಾಕಬಾರ್ದು, ದೇವರಲ್ಲೇ ಹಾಕಬೇಕು. ಅದೇ ತರ ಇಂದ್ರಿಯಗಳನ್ನು ಕೂಡ ಬೇರೆ ವ್ಯಾಪಾರ ಮಾಡಲಿಕ್ಕೆ ಬಿಡಬಾರದು, ದೇವರ ಸೇವೆ ಮಾಡೋದಕ್ಕೆ ಮೀಸಲಿಡಬೇಕು. ಅದನ್ನು ವಿಜಿತ ಉಭಯೇಂದ್ರಿಯ ಅಂತ ಕರೀತಾರೆ. ಅತಪ್ಯತ, ತಪಸ್ ಮಾಡಿದ್ರು ಅಂತ. ಈ ರೀತಿಯಾದ ತಪಸ್ಸನ್ನ ಮಾಡಿದ್ರು ಅಂತ ಹೇಳ್ತಾರೆ. ಅಖಿಲ ಲೋಕ ತಾಪನಂ, ಅದು ಎಂಥವರವರು? ಯಾರನ್ನು ಕುರಿತು ತಪಸ್ ಮಾಡಿದ್ರು? ತಪಃ ಅಂತ ದೇವರ ಹೆಸರು. ತಪೋ ಬ್ರಹ್ಮ ತಪಸಾ ಅಧ್ಯಜಾಯತೆ ಇತಿ ಶ್ರುತಿ. ವೇದವೇ ಹೇಳ್ತಾ ಇದೆ. ಬ್ರಹ್ಮ ಅಂದ್ರೆ ಏನು? ತಪಃ ಅಂದ್ರೆ ಯಾರು? ಪರಬ್ರಹ್ಮ ಅಂತ ಅರ್ಥ. ದೇವರನ್ನ ತಪ ಅಂತ ಕರೀತಾರೆ. ಯಾಕೆ? ತಪ ಅಂದ್ರೆ ಏನರ್ಥ ಹಾಗೆಂದ್ರೆ ಪ್ರಕಾಶಗೊಳಿಸೋದು ಅಂತ. ಅಖಿಲ ಲೋಕ ಪ್ರಕಾಶನಂ ಯತ್ ತದಾಲೋಚಯಾಮಾಸ ಹಾಗೆ. ಇಡೀ ಲೋಕಕ್ಕೆ
ಪ್ರಕಾಶವನ್ನು ಕೊಡತಕ್ಕವ ಪರಮಾತ್ಮ, ಅದರಿಂದ ಅವನನ್ನ ತಪಃ ಅಂತ ಕರೀತಾರೆ. ತಪೀಯಾಂ ತಪತಾಂ ಅಂದ್ರೆ ಅನೇಕ ಜನರು ತಪಸ್ ಮಾಡುವವರು ಇದ್ದಾರೆ. ಇಂದ್ರದೇವರು ತಪಸ್ ಮಾಡ್ತಾರೆ. ಇಂದ್ರದೇವರಿಗಿಂತ ಉತ್ತಮರಾದವರು ಯಾರು? ರುದ್ರದೇವರು. ಇಂದ್ರದೇವರ ತಪಸ್ಗಿಂತ ರುದ್ರದೇವರ ತಪಸ್ಸು ಉತ್ತಮ. ರುದ್ರದೇವರ ತಪಸ್ಗಿಂತ ಬ್ರಹ್ಮದೇವರ ತಪಸ್ಸು ಉತ್ತಮ. ಹಾಗೆ ಅಂತ ತಪೀಯಾಂ ತಪತಾಂ ಹಾಗೆಂದ್ರೆ ಅಷ್ಟರ್ಥ ಇದೆ. ಈ ರೀತಿಯಾಗಿ ಉತ್ತಮವಾದ ತಪಸ್ಸನ್ನ ಅವರು ಮಾಡಿದರು. ಹಾಗೆಂತ ಪ್ರಾಣಾಯಾಮ ಮಾಡಿದರು. ಮನಸ್ಸನ್ನ ಹತೋಟಿಯಲ್ಲಿ ಏಕಾಗ್ರತೆಯಿಂದ ಪರಮಾತ್ಮನಲ್ಲಿ ಇಟ್ಟು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಣ ಮಾಡಿ 1000 ವರ್ಷ ಪರಮಾತ್ಮನ ಕುರಿತಾಗಿ ತಪಸ್ಸನ್ನ ಮಾಡಿದ್ರು ಅಂತ ಒಟ್ಟು ಅರ್ಥ ಬಂತು. ಹಾಗೇನಾಯ್ತು? ತಸ್ಮೈ ಸ್ವಲೋಕಂ ಭವನಾನ್ ಸಭಾಜಿತಃ ಸಂದರ್ಶಯಾಮಾಸ ಪರಂ ನ ಯತ್ಪದಂ ವ್ಯಪೇತ ಸಂಕ್ಲೇಶ ವಿಮೋಹ ಸಾಧ್ವಸಂ ಸಂದೃಷ್ಟವದ್ಭಿಃ ವಿಬುಧೈಃ ಅಭಿಷ್ಟುತಂ. ಆ ತಪಸ್ಸಿಗೆ ಪರಮಾತ್ಮ ಮೆಚ್ಚಿ ಬ್ರಹ್ಮದೇವರಿಗೆ ಏನ್ ಮಾಡಿದನಂತೆ? ತನ್ನ ಲೋಕವನ್ನು ತೋರಿಸಿದನಂತೆ. ಶ್ವೇತದ್ವೀಪವನ್ನು ತೋರಿಸಿದ. ಭಗವಾನ್ ಸಭಾಜಿತಃ ಸಂದರ್ಶಯಾಮಾಸ ಪರಂನ ಯತ್ಪದಂ. ಅಂದ್ರೆ ಆ ವೈಕುಂಠ ಲೋಕದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆ ಶ್ವೇತದ್ವೀಪ ಅಂತ ಬರೀತಾರೆ. ಶ್ವೇತದ್ವೀಪವನ್ನು ತೋರಿಸಿದ. ಅದೆಂಥ ಲೋಕ ಹಾಗೆಂದ್ರೆ ಸ್ವಲೋಕಂ ಶ್ವೇತದ್ವೀಪಂ ಪರಂನ ಯತ್ಪದಂ. ಪರಂ ಅಂದ್ರೆ ಉತ್ತಮ. ಆ ಶ್ವೇತದ್ವೀಪಕ್ಕಿಂತ ಉತ್ತಮವಾದ ಮತ್ತೊಂದು ಲೋಕ ಇಲ್ಲವಂತೆ. ಪರಂನ ಯತ್ಪದಂ ಹಾಗೆಂತ. ವ್ಯಪೇತ ಸಂಕ್ಲೇಶ ವಿಮೋಹ ಸಾಧ್ವಸಂ. ಅಲ್ಲಿರತಕ್ಕ ಜನರಿಗೆ ಆ ಲೋಕದ ಬೆನಿಫಿಟ್ ಏನು? ಶ್ವೇತದ್ವೀಪದ ಬೆನಿಫಿಟ್ ಏನು ಅಂದ್ರೆ ಹೇಳ್ತಾರೆ. ಅಲ್ಲಿ ಹೋದರೆ ಕ್ಲೇಶ ಇರಲ್ಲ, ದುಃಖಾದಿಗಳು ಇರೋದಿಲ್ಲ, ಮೋಹ ಉಂಟಾಗೋದಿಲ್ಲ, ತಪ್ಪಾಗಿ ತಿಳಿಯೋದು ಅದೆಲ್ಲ ಇರೋದಿಲ್ಲ, ಸಾಧ್ವಸಂ ಭಯ ಉಂಟಾಗೋದಿಲ್ಲ. ಅಂತಹ ಅದ್ಭುತವಾದ ಲೋಕ ಅದು. ಮತ್ತು ಹೇಗಿತ್ತು ಆ ಲೋಕ ಹಾಗೆಂದ್ರೆ ಸಂದೃಷ್ಟವದ್ಭಿಃ ವಿಬುಧೈಃ ಅಭಿಷ್ಟುತಂ. ಅಪರೋಕ್ಷ ಜ್ಞಾನವನ್ನ ಪಡೆದ ದೇವತೆಗಳು ಅಂತ ಯಾರಿದ್ದಾರೆ? ಸಂದೃಷ್ಟವದ್ಭಿಃ ಅಪರೋಕ್ಷ ಜ್ಞಾನವನ್ನ ಪಡೆದ ದೇವತೆಗಳು ಅಂಥ ಜ್ಞಾನಿಗಳಿಂದಲೂ ಕೂಡ ಸ್ತೋತ್ರ ಮಾಡಲ್ಪಡತಕ್ಕ ಲೋಕವಾಗಿತ್ತು ಅಂತ ಹೇಳ್ತಾರೆ. ಮುಖ್ಯತಃ ಸ್ತುತಂ, ಮುಖ್ಯವಾಗಿ ಸ್ತೋತ್ರ ಮಾಡಲ್ಪಟ್ಟಿದ್ದು ಅಂದ್ರೆ ಅಂಥ ಜ್ಞಾನಿಗಳು ಕೂಡ ಸ್ತೋತ್ರ ಮಾಡಲ್ತಕ್ಕ ಲೋಕ. ಅಂಥ ಲೋಕವನ್ನ ಪರಮಾತ್ಮ ದರ್ಶನ ಮಾಡಿಸಿದ ಬ್ರಹ್ಮದೇವರಿಗೆ. ಹಾಗೆ ನೋಡಿ, ದೇವರು ಎಷ್ಟು ಕರುಣೆ ನೋಡಿ. ಕೃಷ್ಣಾವತಾರದಲ್ಲೂ ಕೂಡ ಪರಮಾತ್ಮ ಗೊಲ್ಲರಿಗೆ ಆ ಲೋಕವನ್ನ ದರ್ಶನ ಮಾಡ್ತಾನೆ. ನೋಡಿ, ಇದನ್ನೇ ಆಸ್ತಿಕರು ಅಂತ ಕರೀತಾರೆ. ಪರಲೋಕ ಇದೆ, ಶ್ವೇತದ್ವೀಪ ಲೋಕ ಇದೆ, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗೋದಕ್ಕೆ ಪರಮಾತ್ಮನ ಜ್ಞಾನ ಬೇಕು. ಆ ಜ್ಞಾನವನ್ನ ತಂದುಕೊಡೋದಕ್ಕೆ ಭಾಗವತಾದಿ ಶಾಸ್ತ್ರಗಳ ಶ್ರವಣ ಮಾಡಬೇಕು. ಇದೆಲ್ಲ ಆಸ್ತಿಕರು ವಿಚಾರ ಮಾಡತಕ್ಕದ್ದು. ಅವರನ್ನೇ ಆಸ್ತಿಕರು ಅಂತ. ಪರಲೋಕ ಇಲ್ಲ, ಭಾಗವತಾದಿ ಶಾಸ್ತ್ರಗಳು ಇಲ್ಲ, ಇದೆಲ್ಲ ನಾಸ್ತಿ, ಯಾವುದೂ ಇಲ್ಲ. ಅವರನ್ನು ನಾಸ್ತಿಕರು ಅಂತ ಕರಿತೀವಿ. ನೋಡಿ, ಆಸ್ತಿಕರು ನಾಸ್ತಿಕರು ಹಾಗೆ. ನಾಸ್ತಿಕರು ಅಂದ್ರೆ ಏನರ್ಥ? ಇಲ್ಲ ಇಲ್ಲ ಅಂತ ಹೇಳುವವರು. ಏನು ಇಲ್ಲ ಇಲ್ಲ ಅಂತ? ಪರಲೋಕ ಅಂತ ಒಂದು ಇಲ್ಲ, ಪಾಪ ಪುಣ್ಯ ಅಂತ ಇಲ್ಲ, ಶಾಸ್ತ್ರ ಪ್ರಮಾಣ ಅಂತ ಇಲ್ಲ, ಅದರಿಂದ ಸಾಧನೆಯೂ ಇಲ್ಲ. ಇವರೆಲ್ಲ ನಾಸ್ತಿಕರು. ಆಸ್ತಿಕರು ಅಂದ್ರೆ ಏನು? ಪರಲೋಕ ಇದೆ, ಪರಮಾತ್ಮ ಇದ್ದಾನೆ, ಅವನನ್ನ ತಿಳಿಸಿಕೊಡುವ ಶಾಸ್ತ್ರ ಇದೆ, ಈ ರೀತಿಯಾಗಿ ಇದೆ 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 ಅಂತ ತಿಳ್ಕೊಂಡು ಉಪಾಸನೆ ಮಾಡತಕ್ಕವರು ಆಸ್ತಿಕರು. ಹಾಗೆ ಅಂತ ಇದು ಪರಮಾತ್ಮ, ಅದು ನಮಗೆ ವಿಶ್ವಾಸ ಜನಕ ಆಗಬೇಕು. ನೋಡಿ, ಭಾಗವತ ಅದು ಪ್ರಮಾಣ ಅಂತ ಯಾಕೆ ಆಯಿತು ಹಾಗೆಂದ್ರೆ ಪರಮಾತ್ಮ ಹೇಳಿದ್ದು. ಪರಮಾತ್ಮ ಸ್ವತಃ ತಾನೇ ಉಪದೇಶ ಮಾಡಿದ್ದು ನಾರದರಿಗೆ ಅಂತಲ್ಲ, ಬ್ರಹ್ಮದೇವರಿಗೆ. ಯಾವಾಗ? ಈ ಒಂದು ಸಂದರ್ಭದಲ್ಲಿ. ಆ ಸಂದರ್ಭವನ್ನೇ ಹೇಳ್ತಾ ಇದ್ದಾರೆ. ಸೃಷ್ಟಿ ಮಾಡಿ
ಪರಮಾತ್ಮ ಏನ್ ಮಾಡಿದ? ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ಅವರನ್ನ ತಪಸ್ಸು ಮಾಡಕ್ಕೆ ಹೇಳಿ, ನೋಡಿ ಸುಮ್ಮನೆ ಕೊಟ್ಟಿಲ್ಲ ದೇವರು, ಫ್ರೀಯಾಗಿ ತಗೋಂತ ಶ್ವೇತದ್ವೀಪವನ್ನು ತೋರಿಸಿಲ್ಲ. ತಪಸ್ಸು ಮಾಡು, ಸಾಧನೆ ಮಾಡು, ಸಾಧನೆ ಮಾಡಿದರೆ ಇಂಥ ಉತ್ತಮ ಲೋಕ ಸಿಗುತ್ತದೆ ಎಂಬ ಅದನ್ನು ತೋರಿಸಿಕೊಡುವುದಕ್ಕಾಗಿ. ಅದರಿಂದ ತಪಸ್ಸಿನ ಮುಖ್ಯತೆ ಎಷ್ಟು ಅಂತ ಗೊತ್ತಾಗ್ತದೆ ನೋಡಿ. ಯಾಕೆ ತಪಸ್ಸು ಮಾಡಬೇಕು? ಆಗ ಉತ್ತಮ ಲೋಕ ಸಿಗ್ತದೆ, ದರ್ಶನ ಆಗುತ್ತದೆ, ಅಲ್ಲಿ ಹೋಗುವ ಭಾಗ್ಯ ಸಿಗ್ತದೆ. ಮತ್ತೆ ಆ ಲೋಕವೇ ಇಲ್ಲ ಅಂತ ಆಗಿಬಿಟ್ರೆ ನಮಗೆ ವಿಶ್ವಾಸನೆ ಇರೋದಿಲ್ಲ ನೋಡಿ. ಈಗ ಏನಾಯ್ತು? ಪ್ರತ್ಯಕ್ಷದಿಂದಲೂ ಕೂಡ ಬ್ರಹ್ಮದೇವರು ಕಂಡ್ರು ಯಾವುದನ್ನ? ಶ್ವೇತದ್ವೀಪವನ್ನ. ಹಾಗೆ ಅಂತ. ಅದರಿಂದ ಜ್ಞಾನಿಗಳು ಹೇಗೆ ಮಾಡ್ತಾರೋ ಅದನ್ನ, ಆ ಮಾರ್ಗವನ್ನ ಬಯಸುವವರು ಅದನ್ನು ಕೂಡ ಮಾಡ್ತಾರೆ ನೋಡಿ. ಪರಮಾತ್ಮ ಹೇಳಿದಂತೆ ಬ್ರಹ್ಮದೇವರು ಮಾಡಿದರು, ಬ್ರಹ್ಮದೇವರು ಹೇಳಿದಂತೆ ಋಷಿಗಳು ಮಾಡಿದರು, ಋಷಿಗಳು ಹೇಳಿದಂಗೆ ನಾವು ಮಾಡಬೇಕು. ಹಾಗೆಂತ ಯಾಕೆ? ಅವರು ಪ್ರಮಾಣ ಎಲ್ಲ ವಿಚಾರ ಮಾಡಿ ಹೇಳಿರ್ತಾರೆ ಅವರು ನೋಡಿ. ಬ್ರಹ್ಮದೇವರು ಶ್ವೇತದ್ವೀಪವನ್ನು ಕಂಡು ಮಾತಾಡತಕ್ಕವರು. ಆ ಲೋಕ ಇದೆ, ಅಲ್ಲಿ ಹೋಗಬೇಕು ಅಂದ್ರೆ ಈ ರೀತಿಯಾಗಿ ಇರಬೇಕು ಅಂತ ನಾರಾಯಣ ಹೇಳಿದ್ದಾನೆ. ಅದರಿಂದ ಅದು ಪ್ರಮಾಣ ಆಯಿತು. ಹಾಗೆಂತ ಅಂತ ಲೋಕವನ್ನ ಪರಮಾತ್ಮ ದರ್ಶನ ಮಾಡಿಸಿದ. ಹಾಗೆಂತ ಇನ್ನು ನ ವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ ಮಿಶ್ರಂ ನ ಚ ಕಾಲವಿಕ್ರಮಃ ನ ಯತ್ರ ಮಾಯಾ ಕಿಮುತಾಪರೇ ಹರೇರನುವ್ರತಾ ಯತ್ರ ಸುರಾಸುರಾರ್ಚಿತಾಃ. ಇದು ಒಂದು ರೀತಿಯಾಗಿ ವೈಕುಂಠ ವರ್ಣನೆ. ವೈಕುಂಠ ಲೋಕ ಹೇಗಿರುತ್ತದೆ ಹಾಗೆ ಅಂತ. ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಅಂತ ಹೇಳ್ತೀವಿ. 3 ಲೋಕ ಅಂತ ಇದ್ರೂ ಕೂಡ ಅದರ ನೇಚರ್ ಒಂದೇ ತರ ಇರುತ್ತದೆ. ನ ವರ್ತತೆ ಯತ್ರ ರಜಸ್ತಮಃ. ನೋಡಿ ಅಲ್ಲಿ ಏನಿರೋದಿಲ್ಲ, ರಜಸ್ಸು ತಮಸ್ಸು ಇರೋದಿಲ್ಲ ನೋಡಿ. ನಮ್ಮನ್ನ ಬಂಧನದಲ್ಲಿ ಇಡೋದೇ ಅದು ರಜಸ್ಸು ತಮಸ್ಸು ಅಲ್ಲ. ಮತ್ತೆ ಸತ್ವನು ಬಂಧನದಲ್ಲಿ ಇಡುತ್ತದಲ್ಲ. ಹಾಗೆಂದ್ರೆ ಹೌದು, ಎಂಥ ಸತ್ವ? ರಜಸ್ಸು ತಮಸ್ಸಿನಿಂದ ಮಿಶ್ರಿತವಾದ ಸತ್ವ. ಯದ್ಯಪಿ ಸತ್ವ ಒಳ್ಳೇದು, ಆದ್ರೆ ಅದು ಒಳ್ಳೇದಾಗಿ ಸಪರೇಟ್ ಆಗಿದ್ರೆ ಒಳ್ಳೇದು. ರಜಸ್ಸು ತಮಸ್ಸು ಜೊತೆಗೆ ಸೇರಿದ ಸತ್ವ, ಆ ಸತ್ವವು ಕೆಟ್ಟದು ಅಂತಾರೆ. ಕೆಟ್ಟದು ಅಂದ್ರೆ ಏನು? ಅದು ಸಂಪೂರ್ಣ ಕೇವಲ ಸುಖವನ್ನು ಮಾತ್ರ ನಮಗೆ ಕೊಡೋದಿಲ್ಲ ಅಂತ ಒಟ್ಟು ಬಂಧನದಲ್ಲಿ ಇಡುತ್ತದೆ. ಅದರಿಂದ ವೈಕುಂಠದಲ್ಲಿ ಅಂದ್ರೆ ಶ್ವೇತದ್ವೀಪದಲ್ಲಿ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತೆಲ್ಲ ಏನಿದೆ, ಪರಮಾತ್ಮನ 3 ಮನೆ, ತ್ರಿಧಾಮ ಅಂತ ಕರೀತಾರೆ ಅದಕ್ಕೆ. ಅದು ರಜಸ್ಸು ತಮಸ್ಸಿನ ಸಂಬಂಧ ಇಲ್ಲದೆ ಇರತಕ್ಕ ಲೋಕಗಳು ಅಂತ. ಮತ್ತೆ ಸತ್ವ ಇದೆಯಾ ಹಾಗೆಂದರೆ ಹೌದು, ಶುದ್ಧ ಸತ್ವ ಅಂತ ಕರೀತಾರೆ. ಶುದ್ಧ ಸತ್ವಾತ್ಮಕವಾದ ಲೋಕ ಅದು. ಅದನ್ನ ಹೇಳ್ತಾರೆ ನೋಡಿ, ಸತ್ವಂಚ ಮಿಶ್ರಂ. ಹಾಗೆ ಸತ್ವ ಇದೆ, ಆದರೆ ಏನಾಗಿಲ್ಲ, ಅದು ಮಿಶ್ರವಾಗಿಲ್ಲ. ರಜಸ್ಸು ತಮಸ್ಸು ಜೊತೆಗೆ ಮಿಶ್ರವಾಗಿಲ್ಲ, ಕೇವಲ ಸತ್ವ. ಅದನ್ನ ಶುದ್ಧ ಸತ್ವ ಅಂತ ಕರಿತೀವಿ. ರಜಸ್ಸು ತಮಸ್ಸು ಜೊತೆಗೆ ಮಿಕ್ಸ್ ಆಗದೆ ಇರತಕ್ಕ ಸತ್ವ, ಅಂತಹ ಒಂದು ಶುದ್ಧ ಸತ್ವದಿಂದ ಆದ ಲೋಕ ಅದು. ಹಾಗೆ ಅಂತ ಅಂತಹ ಲೋಕವನ್ನ ತೋರಿಸಿದರು ಅಂತ ಒಟ್ಟು. ನಚ ಕಾಲ ವಿಕ್ರಮ, ಕಾಲ ನಿಮಿತ್ತಕವಾದ ವಿಕಾರಗಳು ಅಲ್ಲಿ ಇರೋದಿಲ್ಲ. ನ ಯತ್ರ ಮಾಯಾ, ಅಲ್ಲಿ ತ್ರಿಗುಣಾತ್ಮಕವಾದ ಪ್ರಕೃತಿ ಇರೋದಿಲ್ಲ. ಪ್ರಕೃತಿ ಇದೆ, ಆದ್ರೆ ಏನಿಲ್ಲ, ತ್ರಿಗುಣಾತ್ಮಕವಾದ ಪ್ರಕೃತಿ, ಸತ್ವರಜಸ್ತಮಸ್ಸಿಂದ ಕೂಡಿದ ಪ್ರಕೃತಿಯ ಆಟ ಅಲ್ಲಿ ಇಲ್ಲ. ಹಾಗೆ ಕಿಮುತಾಪರೆ. ಇನ್ನು ಪ್ರಕೃತಿಯೇ, ತ್ರಿಗುಣಾತ್ಮಕವಾದ ಪ್ರಕೃತಿಯೇ ಇಲ್ಲ ಅಂತ ಆದಮೇಲೆ ಆ ಪ್ರಕೃತಿಯ ಕಾರ್ಯ ಯಾವುದು? ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಇದೆಲ್ಲ ಇಲ್ಲ ಅಂತ ಇನ್ನೇನು ಹೇಳೋದು? ಕೇವಲ ಶುದ್ಧ ಸತ್ವ ಅದು ಅಲ್ಲ, ಅಷ್ಟೇ ಇರೋ. ಅದರಿಂದ ಈ ಕಳಬೆರಿಕೆ, ಸತ್ವರಜಸ್ಸು ತಮಸ್ಸಿನ ಕಳಬೆರಿಕೆ, ಅದರ ಕಾರ್ಯವಾದ ಮಹತ್ತತ್ವ ಮುಂತಾದ ಯಾವುದೂ ಕೂಡ ಅಲ್ಲಿ ಇಲ್ಲ ಅಂತ ಒಟ್ಟ ಅಭಿಪ್ರಾಯ. ಹರೇಹೇ ಅನುವ್ರತಾಹ, ಅಲ್ಲಿರುವವರೆಲ್ಲ ಹೇಗಿರ್ತಾರೆ? ಪರಮಾತ್ಮನನ್ನೇ ಅನುಸರಿಸಿರ್ತಾರೆ ನೋಡಿ. ಇದೇ ಡಿಸಿಪ್ಲಿನ್ ಅಂತ ಹೇಳೋದು. ದೇವರು ನಮಗೆ ಯಾಕೆ ಮೋಕ್ಷ ಕೊಡೋದಿಲ್ಲ ಅಂದ್ರೆ, ದೇವರನ್ನು ಅನುಸರಿಸೋದಿಲ್ಲ ನಾವು. ನೀನ್ ಪಾಡಿಗೆ ಹೇಳ್ತಾರೋ ನಾನು ಪಾಡಿಗೆ ಮಾಡ್ತೀವಿ ಅಂತ ಶ್ರದ್ಧೆ ತೋರಿಸೋದಿಲ್ಲ, ವಿಶ್ವಾಸ ತೋರಿಸೋದಿಲ್ಲ. ಅದರಿಂದ ಹೇಳ್ತಾನೆ, ಏನು ಅರ್ಜೆಂಟ್ ಇಲ್ಲ, ನೀ ಎಲ್ಲ ಕಲಿತು ಡಿಸಿಪ್ಲಿನ್ ಕಲಿತು ಬಾ, ನಾನು ಎಂಟ್ರಿ ಕೊಡ್ತೀನಿ ಅಂತ ಹೇಳ್ತಾನೆ. ಇದು ನಮ್ದು ವಿಚಾರ.
ಅಲ್ಲಿರುವವರು ಹೇಗಿರ್ತಾರೆ? ಹರೇಹೇ ಅನುವ್ರತಾಹ, ದೇವರನ್ನು ಅನುಸರಿಸಿ ಇರ್ತಾರೆ. ಹಾಗೆ ಯತ್ರ ಸುರಾಸುರಾರ್ಚಿತಾಹ, ಆ ಲೋಕವನ್ನ ಸುರರೂ ಸ್ತೋತ್ರ ಮಾಡ್ತಾರೆ, ಅಸುರರೂ ಸ್ತೋತ್ರ ಮಾಡ್ತಾರೆ. ಅಲ್ಲ, ಅಸುರರು ಸ್ತೋತ್ರ ಮಾಡ್ತಾರ ಅಂದ್ರೆ ಅದಕ್ಕೆ ಬಿಡಿಸ್ತಾ ಇದ್ದಾರೆ. ಸಜ್ಜನರು, ಸಜ್ಜನರಾದ ಅಸುರರು, ಅಸುರ ಯೋನಿಯಲ್ಲಿ ಹುಟ್ಟಿದವರು, ಪ್ರಹ್ಲಾದ ಮುಂತಾದವರು ಇದ್ದಾರೆ ನೋಡಿ. ಪ್ರಹ್ಲಾದ, ಬಲಿಚಕ್ರವರ್ತಿ ಎಲ್ಲ ಸಜ್ಜನರೇ. ಅಸುರಾಹ ಸಾಧವಃ ಸಂತಿ, ಅಸುರರಲ್ಲೂ ಕೂಡ ಸಾಧು ಜನರು ಅಂತ ಇದ್ದಾರೆ. ಕೇವಲ ಶರೀರ ಮಾತ್ರ ಅವರಿಗೆ ಆಸುರ ಶರೀರ ಬಂದಿರುತ್ತೆ. ಅದರಿಂದ ಅಂಥ ಸುರಾಸುರರಿಂದ ಸ್ತೋತ್ರ ಮಾಡಲ್ಪಟ್ಟ ಲೋಕ ಅದು. ಅಂಥ ಲೋಕವನ್ನು ಪರಮಾತ್ಮ ದರ್ಶನ ಮಾಡಿಸಿದ ಅಂತ ಗೊತ್ತು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.